ನಮಸ್ತೆ ಎಲ್ಲ ಪೇರೆಂಟ್ಸ್‌ಗೂ. ಬಹಳಷ್ಟು ಪೇರೆಂಟ್ಸ್‌ಗೆ ಇವತ್ತಿನ ದಿನ ಸರಸ್ವತಿ ಪೂಜೆ ಮಕ್ಕಳ ಕೈಯಲ್ಲಿ ಮಾಡಿಸಿ ಅವ್ರಿಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತೀರಾ. ಅದೇ ರೀತಿ ಎಷ್ಟೋ ಪೇರೆಂಟ್ಸ್ ಅವ್ರ ಮಕ್ಕಳು ಸ್ಪೀಚ್ ಡಿಲೇ ಇದೆ ಅಥವಾ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಮಾತು ಬರೋದು ತಡ ಆಗ್ತಾ ಇದೆ ಅನ್ನೋ ಒಂದು ಕನ್ಸರ್ನಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ದೇರ್ ಆರ್ ಪೇರೆಂಟ್ಸ್ ಆನ್ ದ ಚಿಲ್ಡ್ರನ್ ಹೂ ಫೇಸ್ ಲಾಟ್ ಆಫ್ ನ್ಯೂರಲಾಜಿಕಲ್ ಇಶ್ಯೂಸ್ ಈ ಥರ ಎಲ್ಲ ಇರುತ್ತೆ. ಸೊ ಇವತ್ತು ವಸಂತ ಪಂಚಮಿ ದಿನ ನಾನು ಈ ಒಂದು ಹರ್ಬ್ನ ಎಲ್ಲರಿಗೂ ತೋರಿಸ್ಬೇಕಂತ ಅನ್ಕೊತಾ ಇದ್ದೇನೆ. ಸೊ ಇಟ್ ಈಸ್ ಕಾಲ್ಡ್ ಬ್ರಾಹ್ಮಿ ಪತ್ರ ಅಥವಾ ಸರಸ್ವತಿ ಎಲೆ. ಇದು ನಿಮಗೆ ಯಾವುದೇ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ್ಯಂಡ್ ಇದು ನಿಮಗೆ ಪೌಡರ್ ಫಾರ್ಮಲ್ಲಿ ಒಂದು ಬಾಟಲ್ಸಲ್ಲಿ ಕೂಡ ಬರುತ್ತೆ. ಬಟ್ ಇಫ್ ಯು ವುಡ್ ಪ್ರಿಫರ್ ಲೈಕ್ ದಿಸ್, ಈ ಥರ ಎಲೆನೇ ನೀವು ತೊಗೊಂಡು ಬಂದರೆ ನಿಮಗೆ ಮನೆಯಲ್ಲೇ ನೀವು ಮಾಡ್ಕೋಬೋದು. ಐ ಕ್ಯಾನ್ ಟೆಲ್ ಯು ದ ಪ್ರಾಸೆಸ್ ಹೌ ಯು ಕ್ಯಾನ್ ಡೂ ಇಟ್ ಅಟ್ ಹೋಮ್. ಈ ಥರ ಎಲೆ ತೊಗೊಂಡು ಬಂದಾದಮೇಲೆ ಇದನ್ನು ಒಂದು 4 to 5 ಟೈಮ್ಸ್ ವಾಶ್ ಮಾಡಿ ಸನ್ನಲ್ಲಿ ಡ್ರೈ ಮಾಡಬಾರ್ದು. ಮನೆಯಲ್ಲೇ ಅಂದರೆ ಶೇಡಲ್ಲಿ ಡ್ರೈ ಆಗಬೇಕು. ಇದು ಸನ್ನಲ್ಲಿ ಡ್ರೈ ಆಗಬಾರ್ದು. ಮನೆಯಲ್ಲಿ ಶೇಡಲ್ಲಿ ಡ್ರೈ ಮಾಡಿಕೊಂಡು ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕಿದರೆ ಅದೆಲ್ಲ ವಾಟರ್ ಸೋಕ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮಿಕ್ಸಿ ಆರ್ ಯಾವ ಥರ ನೀವು ಪೌಡರ್ ಮಾಡ್ಕೋಬೋದು, ಒಂದು ಫೈನ್ ಪೌಡರ್ ಆಗುತ್ತೆ. ಈವನ್ ಯು ಕ್ಯಾನ್ ಸೀವ್ ಇಟ್, ಅಂದರೆ ಜರಡಿ ಇದು ಮಾಡಿಕೊಂಡು ಕೂಡ ನಿಮಗೆ ಫೈನ್ ಪಾರ್ಟಿಕಲ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅದಾದಮೇಲೆ ಎವ್ರಿ ಡೇ ಪ್ರಿಫರಬಲಿ 41 ಡೇಸ್ ಟು ಗೆಟ್ ಎನಿ ರಿಸಲ್ಟ್. ಮಗುಗೆ ಮಾತು ಸ್ವಲ್ಪ ಇದಾಗಲಿ ಅನ್ನೋದೇನನ್ನ ಕನ್ಸರ್ನ್ ಇದ್ದವರು 41 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಜೇನುತುಪ್ಪನ ನೀವು ಉಂಗುರದ ಬೆರಳು ಲೈಕ್ ಫಿಂಗರ್ ರಿಂಗ್ ಇದರಿಂದ ಆಗಲಿ ಅಥವಾ ದಾಳಿಂಬೆ ಕಡ್ಡಿ ಅಂತ ಸಿಗುತ್ತೆ. ಐ ವಿಲ್ ಶೋ ಯು ಇಫ್ ಐ ಗೆಟ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆ ಥರ ಆಗಲಿ ನೀವು ತೊಗೊಂಡು ಯೂಸ್ ಮಾಡ್ಬೋದು ಮಕ್ಕಳಿಗೆ. ಜಸ್ಟ್ ಈ ಪೌಡರ್ ಆಗಿರೋದನ್ನು ಕೈಯಲ್ಲಿ ತೊಗೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಜೇನುತುಪ್ಪ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಾಲ್ಗೆ ಮೇಲೆ ಮಕ್ಕಳಿಗೆ ಸ್ವಲ್ಪ ಅದು ಸಕ್ ಮಾಡೋ ಥರ ಮಾಡಿಸ್ಬೇಕು. ಸೊ 41 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡ್ಬೋದು. ಇಲ್ಲ ಇದು ಅಲ್ಲದೇನು ನೀವು ಇದೇ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡಿ ಕೂಡ ನೀವು ಕೊಡ್ಬೋದು ಮಕ್ಕಳಿಗೆ. ಸೊ ಪ್ರಿಫರಬಲಿ ಯು ಕ್ಯಾನ್ ಡೂ ಇಟ್ ಕಂಟಿನ್ಯೂಸ್ಲಿ 41 ಡೇಸ್ 60 ಡೇಸ್. ಯಾಕಂದರೆ ಒಂದೊಂದು ಮಗುವಿನ ಅವರ ರಿಸೆಪ್ಟಿವ್ ಏನಿರುತ್ತೆ ಅದು ಡಿಫ್ರೆಂಟ್ ಇರ್ಬೋದು. ಬಟ್ ಮಿನಿಮಮ್ ವುಡ್ ಬಿ 41 ಡೇಸ್. ಥ್ಯಾಂಕ್ ಯು. I feel this would help a lot of parents. Thank you so much.